ಹಾಯ್ ಫ್ರೆಂಡ್ಸ್, ನಮಸ್ತೆ. ನೋಡಿ, ಪಿ ಡಿ ಒ ಪರೀಕ್ಷೆಯಲ್ಲಿ ಕೆ ಪಿ ಎಸ್ ಸಿ ಒಂದು ಎಡವಟ್ಟನ್ನು ಮಾಡಿದೆ. ಸೊ ಏನು ಎತ್ತ ನೋಡ್ತಾ ಹೋಗೋಣ. ಹೌದು, ಕೆ ಪಿ ಎಸ್ ಸಿ ಎಡವಟ್ಟು ಮಾಡಿದೆ. ಏನಪ್ಪ ಅಂದರೆ, ಒಂದು ರೂಮ್ಗೆ ಎಷ್ಟು ಜನನ ಅಲರ್ಟ್ ಮಾಡಿದ್ದಾರೆ ಅಂದರೆ 24 ಅಭ್ಯರ್ಥಿಗಳನ್ನು ಒಂದು ಸ್ಕೂಲಿಂದ ಅಲರ್ಟ್ ಮಾಡಿದ್ದಾರೆ. ಒಂದು ರೂಮಲ್ಲಿ ಒಂದು ಕೋಣೆಗೆ 24 ಅಭ್ಯರ್ಥಿಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆದರೆ ಕೆ ಪಿ ಎಸ್ ಸಿ ಅವರು 12 ಕ್ವಶನ್ ಪೇಪರ್ನ ಕೊಟ್ಟಿದ್ದಾರೆ. ಇನ್ನು 12 ಕ್ವಶನ್ ಪೇಪರು ಇಲ್ಲೇ ಇಲ್ಲ. ಇವ್ರಿಗೆ ಬರೆಯೋಕ್ಕೆ ಯಾವುದೇ ರೀತಿ ಅವಕಾಶನೇ ಇಲ್ಲ ಎಕ್ಸಾಮ್ ಬರೆಯೋಕ್ಕೆ. ಸೊ ಹಾಗಾಗಿ ಇದು ಎಲ್ಲಿ ನಡೆದಿದೆ ಅಂದರೆ ರಾಯಚೂರು ಜಿಲ್ಲೆಯ ಸಿಂಧನೂರು ಪಟ್ಟಣದಲ್ಲಿ ನಡೆದಿದೆ. ಸೊ ಹಾಗಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಕೂಡ ಎಕ್ಸಾಮ್ ಬರೀದೇನೆ ಹೊರಗೆ ಬಂದು ಸ್ಟ್ರೈಕನ್ನು ಮಾಡ್ತಾ ಇದ್ದಾರೆ. ಯಾರ್ಯಾರು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿದ್ದಾರೆ ಅವ್ರಿಗೂ ಕೂಡ ಅಂದರೆ ಬೇಡ ಅಂತ ಹೇಳ್ತಿದ್ದಾರೆ. ಎಲ್ಲ ಕಡೆ ಬಸ್ಸನ್ನು ನಿಲ್ಲಿಸ್ತಾ ಇದ್ದಾರೆ. ಆ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ರಾಯಚೂರು ಜಿಲ್ಲೆಯ ಸಿಂಧನೂರು ಪಟ್ಟಣದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಹಾಗಾಗಿ ಇದು ಎಕ್ಸಾಮು ವ್ಯಾಲಿಡ್ ಆಗುತ್ತಾ ಇಲ್ವಾ ಅಥವಾ ಎಕ್ಸಾಮ್ ಮಾಡ್ತಾರೆ, ಅದನ್ನು ಕೂಡ ಕಾದು ನೋಡಬೇಕಾಗಿದೆ. ಸೊ ಇದಂತೂ ನಿಜ. ರಾಯಚೂರು ಜಿಲ್ಲೆಯ ಸಿಂಧನೂರು ಪಟ್ಟಣದಲ್ಲಿ ಆಗಿರ್ತಕ್ಕಂಥ ಘಟನೆ. 12 ಕ್ವಶನ್ ಪೇಪರ್ ಬಂದಿದ್ದಾವೆ. ಇನ್ನು 12 ಕ್ವಶನ್ ಪೇಪರು ಯಾವುದೇ ರೀತಿಯ ಅಭ್ಯರ್ಥಿಗಳಿಗೆ ತಲುಪಿಲ್ಲ ಅಂತಲೇ ಹೇಳ್ಬೋದು.